ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ಬ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆಯೇ ಇದು ಬಂದ್ಬಿಟ್ಟು ಸಂಡೇ ವ್ಲಾಗ್ ಆಗಿರುತ್ತೆ. ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಸಂಡೇ ಸ್ಪೆಷಲ್ ಬಂದುಬಿಟ್ಟು ಇವತ್ತು ಮದರ್ಸ್ ಡೇ ಆಗಿರುತ್ತೆ. ಸೊ ಯಾರೆಲ್ಲ ನನ್ನ ಚಾನಲ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಎಲ್ಲರಿಗೂ ಸಹ ಹ್ಯಾಪಿ ಮದರ್ಸ್ ಡೇ, ತಾಯಂದಿರ ದಿನಾಚರಣೆಯ ಶುಭಾಶಯಗಳು. ಹಾಗಂತ ಈ ಒಂದು ತಾಯಂದಿರ ದಿನಾಚರಣೆನ ನಾವು ಒಂದು ದಿನಕ್ಕೆ ಮಾತ್ರ ಸೀಮಿತ ಇರೋದು ಎಷ್ಟು ಸರಿ ಅಲ್ವಾ? ಯಾಕಂದರೆ ತಾಯಿ ಎನ್ನುವಂಥವಳು ತನ್ನ ಎಲ್ಲ ಒಂದು ಆಸೆಗಳನ್ನ ಅಂದರೆ ತಾಯಿ ಆದಾಗಿಂದನೇ ಪ್ರತಿಯೊಂದರಲ್ಲೂ ಸಹ ತ್ಯಾಗ ಮಾಡೋದನ್ನು ಕಲಿತ್ಬಿಡ್ತಾಳೆ. ತನ್ನ ಮಗುಗೋಸ್ಕರ ತನ್ನ ಇಡೀ ಜೀವನವನ್ನು ಕಳೀತಾಳೆ, ಮಕ್ಕಳಿಗೋಸ್ಕರ ಅಲ್ವಾ? ಸೊ ಈ ಥರದೊಂದು ದಿನ ಮಾತ್ರ ನಾವು ಆಚರಣೆ ಮಾಡಿಬಿಟ್ಟು ಮಿಕ್ಕಿದ ದಿನ ಎಲ್ಲ ನಾವು ಹೇಗಂದರೆ ಹಾಗೆ ನಡ್ಕೊಳ್ಳೋವಂಥದ್ದು ತಾಯಿ ಜೊತೆ ಎಷ್ಟು ಮಾತ್ರ ಹೇಳಿ. ಸೊ ಆ ದಿನ ನಾವೇನು ಮಾಡ್ತೀವಿ, ಕೇಕ್ ತರೋದಂತೆ, ಕಟ್ ಮಾಡೋದಂತೆ, ಗಿಫ್ಟ್ಸ್ ಕೊಡೋದಂತೆ ಆ ದಿನ ಇರಬೇಕು. ಅಂದರೆ ತಾಯಂದಿರ ದಿನಾಚರಣೆಗೆ ಅಂತ ಒಂದು ಸ್ಪೆಸಿಫಿಕ್ಕಾಗಿ ಒಂದು ಡೇನ ಫಿಕ್ಸ್ ಮಾಡಿದ್ದಾರೆ, ತುಂಬ ಖುಷಿನೇ. ಆದರೆ ಆ ಒಂದು ದಿನಕ್ಕೆ ಮಾತ್ರ ತಾಯಿಯನ್ನು ನಾವು ತುಂಬ ಲವ್ ಮಾಡೋ ಅಂಥದ್ದು ಅಥವಾ ತುಂಬ ಹಚ್ಕೊಳೋ ಅಂಥದ್ದು ಈ ಥರ ಇಲ್ದಿರ ಪ್ರತಿದಿನವೂ ನಾವು ತಾಯಿಗೆ ನಾವು ಪ್ರೀತಿಯನ್ನು ಕೊಟ್ಟಾಗ, ಪ್ರೀತಿಯಿಂದ ನೋಡ್ಕೊಂಡಾಗ ಆಕೆ ಎಷ್ಟು ಖುಷಿ ಆಗ್ತಾಳೆ ಅಲ್ವಾ? ನೀವೇನು ಹೇಳ್ತೀರಾ? ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಅಮ್ಮನಿಗೋಸ್ಕರ ಅಕ್ಕ ಇಲ್ಲಿ ಸ್ಪೆಷಲಾಗಿ ದಮ್ ಬಿರಿಯಾನಿ ಮಾಡ್ತಾ ಇದ್ದಾಳೆ. ತುಂಬಾ ಚೆನ್ನಾಗಿತ್ತು ಸ್ಮೆಲ್ ಅಂತೂ. ಸೊ ಟೇಸ್ಟ್ ಮಾಡಲಿಲ್ಲ, ಯಾಕಂದರೆ ನಾವು ಹೊರಗಡೆ ಹೋಗೋದಿದೆ, ಅದಕ್ಕೋಸ್ಕರ ಬರೋಷ್ಟೊತ್ತು ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಮಧ್ಯಾಹ್ನಕ್ಕೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ವಿ. ರೆಡಿ ಮಾಡಿಬಿಟ್ಟು ನಾವು ಹೋಗಿಬಿಟ್ಟು ಬಂದಮೇಲೆ ತಿನ್ನೋಣ ಅಂತ ಹೇಳಿಬಿಟ್ಟು. ಬಟ್ ಬಿಸಿ ಬಿಸಿ ಬಿರಿಯಾನಿ ನೋಡ್ತಾ ಇದ್ದರೆ ಅಂತೂ ಟೆಂಪ್ಟಿಂಗು, ನಿಜವಾಗ್ಲೂ ಟೇಸ್ಟ್ ಮಾಡಬೇಕಂತಿತ್ತು, ಬಟ್ ಮಾಡಲಿಲ್ಲ. ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನಾವಿವತ್ತು ಚಿಕ್ಕಬಳ್ಳಾಪುರಲ್ಲಿರುವಂಥ ಆದಿಯೋಗಿ ಸನ್ನಿಧಿಗೆ ಹೋಗ್ತಾ ಇದ್ದೀವಿ. ಈಶಾ ಫೌಂಡೇಶನ್ಗೆ ಹೋಗ್ತಾ ಇದ್ವಿ. ಸೊ 4 ವರ್ಷದ ಹಿಂದೆ 4 ಇಯರ್ಸ್ ಬ್ಯಾಕ್ ನಾವು ಹೋಗಿದ್ವಿ, ಮತ್ತೆ ಹೋಗೋಕ್ಕಾಗಲಿಲ್ಲ. ಬಟ್ 4 ಇಯರ್ಸ್ ಆದಮೇಲೆ ಹೋಗ್ತಾ ಇದ್ವಿ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಡೆವಲಪ್ ಆಗಿಬಿಟ್ಟಿದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ? ನಾನು ಆಮೇಲೆ ತೋರಿಸ್ತೀನಿ ಅದೆಲ್ಲನೂ. ಇಲ್ಲಿ ಅಕ್ಕ ಬಿರಿಯಾನಿ ಪ್ರಿಪೇರ್ ಮಾಡ್ತಾಯಿದ್ರು. ನಮ್ಮ ಚಿಕ್ಕವ್ನು ನೋಡಬೇಕು, ನಾವು ಇನ್ನೇನು ಹೋಗ್ತಾ ಇದ್ದೀವಿ, ಎಲ್ಲ ರೆಡಿ ಆಗ್ತಾಯಿದ್ವಿ. ನಮ್ಮ ಚಿಕ್ಕವ್ನು ಅವಾಗ ತಾನೇ ಮಲ್ಕೊಂಬಿಟ್ಟ. ಅಮ್ಮನೂ ಇಲ್ಲಿ ರೆಡಿ ಆಗಿಬಿಟ್ಟಿದ್ದಾರೆ. ಜಸ್ಟ್ ಇನ್ನು ಫೇಸ್ಗೆ ಸ್ವಲ್ಪ ಪೌಡರ್ ಹಾಕ್ಕೊಂಡ್ರೆ ರೆಡಿ ಆದಂಗೆ. ಇಲ್ಲಿ ನಾನು ರೆಡಿಯಾಗಿ ಬಂದಿದ್ದೀನಿ. ಸೊ ಇದು ಡ್ರೆಸ್ ತೊಗೊಂಡಿದ್ದೀನಿ ನಾನು ಲೀಬಾಸಲ್ಲಿ, ತುಂಬಾ ಚೆನ್ನಾಗಿದೆ. ಸರಿ ಎಲ್ಲ ಫೋಟೋಸ್ ತೊಗೊಳ್ಳೋಣ ಅಂತ ಎಲ್ಲ ಟೆರೆಸ್ಗೆ ಬಂದು ಓಡಾಡ್ತಾ ಇದ್ವಿ. ನೋಡಿದ್ರೆ ಮಳೆ ಹನಿಗಳು ಬೀಳ್ತಾನೆ ಇತ್ತು. ಹೀಗೆ ಇದ್ದರೆ ಹೇಗಪ್ಪ ಹೋಗೋದು? ಯಾಕಂದರೆ ಮಧ್ಯಾಹ್ನದವರೆಗೂ ಮಳೆ ಬರ್ತಾನೆ ಇತ್ತು. ಜಸ್ಟು ಸ್ವಲ್ಪ ಹೊತ್ತಾಗಿತ್ತು ಅಷ್ಟೇ ಸ್ಟಾಪಾಗಿ. ನಾವು ಮನಸ್ಸಲ್ಲಿ ಬೇಡಪ್ಪ ಮಳೆ ಬರೋದು ಅಂತ ಹೇಳ್ಬಿಟ್ಟು ಪ್ರೇ ಮಾಡ್ಕೋತಾ ಇದ್ವಿ. ಅಷ್ಟೊತ್ತಿಗೆ ಎಲ್ಲ ನಾವು ಫೋಟೋಸ್ ಎಲ್ಲ ತಗೋತಾ ಇದ್ವಿ. ನಾವೆಲ್ಲ ಚಿಕ್ಕವನಿಗೆ ವೆಯ್ಟ್ ಮಾಡ್ತಾ ಇದ್ವಿ, ನಿದ್ದೆ ಮಾಡಿಬಿಟ್ಟಿದ್ನಲ್ಲ. ಸೊ ಅವನು ಬಂದ, ನೋಡಿ ತೋರಿಸ್ತೀನಿ ಈಗ. ನೋಡ್ಬೋದು ನಮ್ಮ ಧ್ರುವ್ ಬರ್ತಾ ಇದ್ದಾನೆ. ವಾ, ಹೀರೋ ಬಂದ, ನಮ್ಮ ಹೀರೋ ರೆಡಿಯಾಗಿ ಬಂದರು. ಅವ್ನು ಚೆನ್ನಾಗಿ ಮಲ್ಗ್ಬಿಟ್ಟಿದ್ದಾನೆ, ಇವಾಗ ಎದ್ದ. ಸೊ ಇವಾಗ ಎದ್ಬಿಟ್ಟು ಇವಾಗ ಮತ್ತೆ ಫೋಟೋ ಶೂಟ್ ಮಾಡಬೇಕು. ನಮ್ಮ ತಂಗಿನ ಬಿಟ್ಟು ಇರಲ್ಲ ಅಂತಾನೆ. ಕುಸುಮ ಬಿಟ್ಬಿಟ್ರೆ ಬೇಡ. ನಾನು ಯಾಕಾದ್ರೂ ಇಲ್ಲ, ನಂಗೆ ಸಿನ್ನಿ ಬೇಕು ಅಂತ ಹೋಗ್ಬಿಡ್ತಾನೆ. ಹಾಗೆ ಮತ್ತು ಇದು ನನ್ನ ಗಿಡಗಳನ್ನೆಲ್ಲ ತೋರಿಸ್ತೀನಿ. ಇದು ಬಂದ್ಬಿಟ್ಟು ದಾಸವಾಳದ್ದು. ಮತ್ತು ಇದು ಬಂದು ಲುಲು ಮಾಲ್ಗೆ ಹೋಗಿದ್ವಿ. ಅಲ್ಲಿ ಒಂದೇ ಒಂದು ಸ್ವಲ್ಪ ಬಳ್ಳಿ ತೊಗೊಂಬಂದು ಹಚ್ಚಿದ್ದು ನೋಡಿ, ಎಷ್ಟೊಂದು ಗೊತ್ತಾಗ್ಲಾಗ ಕಟ್ ಮಾಡ್ತಾನೆ ಇರ್ತಾರೆ. ಇದನ್ನು ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ, ನೋಡ್ಬೋದು. ಇಷ್ಟೆಲ್ಲ ಗಿಡಗಳನ್ನ ಹಾಕಿದ್ದಾರೆ. ಇಲ್ಲಿ ಲಾಸ್ಟ್ ಏನು ತೋರಿಸಿದ್ದೆಲ್ಲ ಕಬ್ಬು, ಶುಗರ್ ಕ್ಯಾನು. ಸ್ವಲ್ಪ ದೊಡ್ಡದಾಗಿದೆ. ಇದು ಅಷ್ಟೇ, ಎಲ್ಲ ಶುಗರ್ ಕ್ಯಾನೇ, ಕಬ್ಬಿನ ಗಿಡಗಳು. ಇದು ಅಷ್ಟೇ ಕಬ್ಬು. ಇದು ಒಂದು ಅಲೋವೆರಾ. ಇದೆಲ್ಲ ಸ್ವಲ್ಪ ಗಿಡಗಳೆಲ್ಲ ಕಮ್ಮಿ. ಇದು ಶೋ ಪ್ಲ್ಯಾಂಟು, ಪತ್ರೆ, ರೋಸ್ದು ಬರುತ್ತಲ್ಲ, ಪನ್ನೀರೆಲೆ. ಮತ್ತು ಇದು ಬಂದ್ಬಿಟ್ಟು ಪೂಜೆ ಮಾಡ್ತಾರಲ್ಲ. ಬಟ್ ಮನೆ ಹತ್ರ ಎಲ್ಲ ಸ್ಕ್ರೀನ್ ಬಾಟಾಗೆಲ್ಲ ಚುಚ್ಕೊಂಡೆಲ್ಲ ಮುರಿದೋಗ್ತಾ ಇತ್ತು, ಅದಕ್ಕೆ ತೊಗೊಂಬಂದು ಮತ್ತೆ ಇಲ್ಲೇ ಇಟ್ಬಿಟ್ರು ಅಂತ. ನಾವಿಲ್ಲಿ ನೋಡ್ಬೋದು, ಈಶಾ ಫೌಂಡೇಶನ್ ಹತ್ರ ಬಂದ್ವಿ. ನಿಜವಾಗ್ಲೂ
ವೀಕೆಂಡ್ ಆಗಿರೋದ್ರಿಂದ ತುಂಬಾ ರಶ್ ಇತ್ತು. ಸಾಲದೊಂದೇ ಹೊತ್ತು ಮದರ್ಸ್ ಡೇ ಬೇರೆ ಇತ್ತಲ್ವ, ಸೊ ಅದಕ್ಕೋಸ್ಕರ ತುಂಬಾ ರಶ್ ಇತ್ತು. ತುಂಬ ದೂರದಿಂದನೇ ವೆಹಿಕಲ್ಸ್ ಎಲ್ಲ ನಿಜವಾಗ್ಲೂ ನಿಲ್ಸೋದಕ್ಕೆ ಜಾಗ ಇರಲಿಲ್ಲ ಅಷ್ಟೊಂದು. ನೋಡ್ಬೋದು ಇಲ್ಲಿ ಸ್ಟಾಲ್ಸ್ ಎಲ್ಲ ಇಟ್ಬಿಟ್ಟಿದ್ದಾರೆ. ಮೊದಲು ಏನೇನೂ ಇರಲಿಲ್ಲ ಇಲ್ಲಿ ಸ್ಟಾಲ್ಸ್ ಎಲ್ಲೂ. ಇವಾಗೆಲ್ಲ ಫುಲ್ ಕಾಸ್ಟ್ಲಿ ಆಗಿಬಿಟ್ಟಿದೆ ಅಲ್ಲಿ. ಈ ಸ್ಟಾಲ್ಸ್ ಅವರು ಅಷ್ಟೇ ಒಂದಕ್ಕೆ ಡಬಲ್ ತ್ರಿಬಲ್ ರೇಟೇ ಹೇಳ್ತಾಯಿದ್ರು. ಅಲ್ಲಿ ಹೋಟೆಲ್ಸು ಆಗಿಬಿಟ್ಟಿದೆ. ಹಾಗೆಯೇ ಏನಿದು ಡಾರ್ಕ್ ಹೌಸು, ಗೋಸ್ಟ್ ಹೌಸು, ಮತ್ತು ಕೆಲವೊಂದು ಪ್ಲೇ ಐಟಮ್ಸು ಎಲ್ಲ ಇಟ್ಬಿಟ್ಟಿದ್ದಾರೆ. ಇದ್ರ ಒಳಗಡೆ ಹೋಗುವಾಗ ಅಲ್ಲಿ ವಿಡಿಯೋ ಮಾಡಬಾರ್ದು ಅಂತ ಹೇಳಿದ್ರು. ಸೊ ಈ ನಾಗದು ಕಲ್ಲಿಗೆಲ್ಲ ಅದಕ್ಕೆ ಸರಿ ಅಂತ ಅಲ್ಲೇನು ವಿಡಿಯೋ ಮಾಡಲಿಲ್ಲ, ಜಸ್ಟ್ ಆಫ್ ಮಾಡಿಕೊಂಡು ಹೋದ್ವಿ. ನಂತರ ಅಲ್ಲಿ ದರ್ಶನ ಮಾಡ್ಕೊಂಡು ಅಲ್ಲಿಂದ ಹೊರಗಡೆ ನೋಡಿದ್ರೆ ವ್ಯೂ ಈ ಥರ ಇದೆ. ನೋಡ್ಬೋದು ಜನ ಎಷ್ಟು ಜನ ಸೇರಿದ್ದಾರೆ ಅಂತ. ಯಾಕಂದರೆ ನೈಟು 7 o'clock ಹಂಗೆ ಲೇಸರ್ ಶೋ ಇರುತ್ತಲ್ಲ, ಸೊ ಅದನ್ನು ನೋಡೋಕ್ಕಂತಲೇ ಬರೋದು ಜನ. ಅದರಿಂದ ಇಷ್ಟೊಂದು ರಶ್ ಇತ್ತು. ವೀಕೆಂಡ್ ಆಗಿತ್ತಲ್ವ, ಅದಕ್ಕೋಸ್ಕರ ಇಲ್ಲಿ ದೊಡ್ಡವರು ಎಷ್ಟು ಜನ ಇದ್ದಾರೋ ಸೊ ಅವ್ರಿಗೆ ಈಕ್ವಲ್ ಆಗಿ ಮಕ್ಕಳು ಸಹ ಇದ್ದರು. ಯಪ್ಪ ಸಿಕ್ಕಾಪಟ್ಟೆ. ಮತ್ತು ಅಲ್ಲಿ ತ್ರಿಶೂಲ ಕಾಣಿಸ್ತಾ ಇದ್ದಿಲ್ಲ, ಸೊ ಅದೆಲ್ಲ ಹೊಸದಾಗಿ ಮಾಡಿರುವಂಥದ್ದು. ಹಾಗೆಯೇ ನಂದಿ ಸ್ಟ್ಯಾಚು ಸಹ ಇಟ್ಟಿದ್ದಾರೆ ಶಿವನಿಗೆ ಎದುರು. ತುಂಬ ಚೆನ್ನಾಗಿದೆ. ಸುತ್ತಮುತ್ತ ಫುಲ್ ಗ್ರೀನರಿ ಮತ್ತು ಫುಲ್ ಬೆಟ್ಟಗಳಿದೆ. ಬೆಟ್ಟದ ಮಧ್ಯದಲ್ಲಿ ಶಿವನ ಒಂದು ಈ ಒಂದು ಪ್ರತಿಮೆ ಇದೆಯಲ್ಲ, 112 ಏನೋ ಇದೆ ಇದ್ರು ಎತ್ತರ. ತುಂಬಾ ಚೆನ್ನಾಗಿದೆ. ನಾವು ಲಾಸ್ಟ್ 2 times ಹೋದಾಗಲೂ ಸಹ 3 times ಹೋದಾಗಲೂ ಸಹ ನಾವು ಇಲ್ಲಿ ಮೇಲೆ ಹತ್ತಿರಲಿಲ್ಲ. ಈ ಸರಿ ನಾವು ಮೇಲೆ ಹತ್ರವರೆಗೂ ಬಂದು ನೋಡಿದ್ವಿ. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂದರೆ ಆಶ್ಚರ್ಯ ಆಗುತ್ತೆ. ಆ ಫಿನಿಶಿಂಗ್ ಆಗ್ಬೋದು, ಆ ದೇವರ ಒಂದು ಕಳೆ ತುಂಬಾ ಚೆನ್ನಾಗಿತ್ತು. ನೋಡ್ಕೊಂಡು ಹಾಗೇ ನಿಂತ್ಕೊಂಡ್ಬಿಟ್ವಿ. ಇನ್ನೇನು ಕತ್ಲಾಗ್ತಾ ಬಂತು, 7 ಆಗ್ತಾ ಬಂತು. ಅನೌನ್ಸ್ ಮಾಡಿದ್ರು ಅವರೂ ಸಹ ಎಲ್ಲ ಕೆಳಗಡೆ ಇಳಿಬೇಕು ಅಂತ ಹೇಳಿಬಿಟ್ಟು. ಸೊ ಎಲ್ಲ ಅಲ್ಲಿಂದ ಇಳಿದ್ಬಿಟ್ರು. ನೋಡ್ಬೋದು ಇದೇನೇ ನಂದಿ ವಿಗ್ರಹ. ತುಂಬಾ ಚೆನ್ನಾಗಿದೆ ಶಿವನ ಎದುರು ನೋಡೋದಕ್ಕೆ. ನಂತರ ಎಲ್ಲ ಅಲ್ಲಲ್ಲೇ ಕುತ್ಕೊಂಡ್ಬಿಟ್ರು, ಎಲ್ಲ ಸೆಟ್ಲ್ ಆಗಿಬಿಟ್ರು. ಸೊ ಈ ಒಂದು ಶೋ ನೋಡುವಾಗ ಸದ್ಗುರುಗಳು ಸಹ ಕೆಲವೊಂದು ಅನೌನ್ಸ್ಮೆಂಟ್ ಕೊಡ್ತಾರೆ. ಈ ಆದಿಯೋಗಿಯನ್ನು ಯಾಕೆ ಪ್ರತಿಷ್ಠಾಪನೆ ಮಾಡಿದ್ರು, ಮತ್ತು ಯೋಗದ ಒಂದು ಮಹಿಮೆ ಏನು, ಯಾಕೆ ನಾವು ಯೋಗವನ್ನು ಪಾಲಿಸಬೇಕು, ಇದೆಲ್ಲ ಸಹ ಅವರು ಒಂದು ಪ್ರೊಜೆಕ್ಟರಲ್ಲಿ ಸ್ಕ್ರೀನ್ ಮೇಲೆ ಪ್ಲೇ ಮಾಡಿದ್ರು. ಸೊ ಅದೆಲ್ಲ ಕೇಳಿಸ್ಕೊಂಡು ಮತ್ತು ಧ್ಯಾನನೂ ಸಹ ಒಂದು ಸ್ವಲ್ಪ ಹೊತ್ತು ಮಾಡಿಸ್ತಾರೆ. ನಮ್ಮ ಚಿಕ್ಕವನು ನೋಡ್ಬೋದು, ಏನೋ ಹಾಡು ಅದು ಎಲ್ಲ ಬರ್ತಾಯಿದ್ರೆ ಅವ್ನು ಫುಲ್ ಖುಷಿಯಾಗಿ ಡ್ಯಾನ್ಸ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಅವನು. ಸೊ ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು, ಸದ್ಗುರುಗಳ ಒಂದು ವಾಯ್ಸ್ ಇದೆಯಲ್ಲ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಸೊ ನಾನಂತೂ ಅವ್ರ ವಾಯ್ಸ್ಗೆ ತುಂಬಾ ದೊಡ್ಡ ಫ್ಯಾನ್ ಆಗೋಗ್ಬಿಟ್ಟಿದ್ದೀನಿ. ನಂಗೆ ತುಂಬ ಇಷ್ಟ ಅವ್ರ ವಾಯ್ಸು. ಮತ್ತು ನಮ್ಮ ಚಿಕ್ಕವನು ನೋಡ್ಬೋದು ಇಲ್ಲಿ ಧ್ಯಾನ ಮಾಡಬೇಕು ಅಂದರೆ ಫುಲ್ಲು ಏನೋ ಮೆಲ್ಕು ಹಾಕ್ಕೊಂಡು ಧ್ಯಾನ ಮಾಡ್ತಾಯಿದ್ದ. ಫುಲ್ ನಗ್ತಾ ಇದ್ವಿ ನಾವು. ನಂತರ ಇಲ್ಲಿ ಲೇಸರ್ ಶೋನು ಸ್ಟಾರ್ಟ್ ಆಗೋಯಿತು. ನೋಡ್ಬೋದು. ಅಂದರೆ ನಾನು ಆ ಒಂದು ವೀಡಿಯೋನ ನಾನು ಸರಿಯಾಗಿ ತೆಗ್ದಿಲ್ಲ. ಮತ್ತು ನಿಮಗೆ ಶಾರ್ಟ್ಸಲ್ಲಿ ಬೇಕಾದ್ರೆ ಅಪ್ಲೋಡ್ ಮಾಡ್ತೀನಿ ನಾನು ಅದನ್ನು. ನಂತರ ನೋಡ್ಬೋದು ಇದು ಬಂದು ಲಾಸ್ಟ್ ಎಂಡಿಂಗಲ್ಲಿ ಲೇಸರ್ದು ಈ ಥರ ಅಂದರೆ ತ್ರಿಶೂಲ ಇದೆಯಲ್ಲ, ಸೊ ಆ ತ್ರಿಶೂಲದ ಕಡೆ ಲೇಸರ್ನ ಬಿಡುವಂಥದ್ದು. ಸೊ ತುಂಬಾ ಚೆನ್ನಾಗಿತ್ತು ಈ ಪ್ಲೇ ಮಾಡಿದ್ದಂತೂ. ನಿಜವಾಗ್ಲೂ ತುಂಬ ಹೊತ್ತು, ಇದು ಒಂದು 10 minutesವರೆಗೂ ಇತ್ತು. ಆ ಮ್ಯೂಸಿಕ್ ಆಗ್ಬೋದು ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೋಗೋಷ್ಟೊತ್ತಿಗೆ ಒಂದು 7:30 ಮೇಲೆ, ಅಂದರೆ 8 o'clock ಆಯಿತು. ಹೋದ ನಂತರ ಅಮ್ಮಗೋಸ್ಕರ ಮಾಡಿದ ಬಿರಿಯಾನಿ ತಿಂದ್ಬಿಟ್ಟು ನಾವು ಸಹ ಮಲ್ಕೊಂಡ್ವಿ. ಇಲ್ಲಿಗೆ ಈ ವ್ಲಾಗನ್ನು ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವೀಡಿಯೋದಲ್ಲಿ ಬೇಗ ಸಿಗೋಣ. ಬಾಯ್.